ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 23/2/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ನೋಡಿ, ವಿಶ್ವಶಾಂತಿ ಮತ್ತು ತಿಳುವಳಿಕೆಯ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 23ರಂದು ಆಚರಣೆಯನ್ನು ಮಾಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2, ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಭಿಯಾನದ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಇಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನು ನೇಮಕ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 3, ಅಮೆರಿಕಾದಲ್ಲಿ ಹಿಂದೂಗಳೇ ಅತಿ ಹೆಚ್ಚು ಶಿಕ್ಷಿತ ಗುಂಪಂತೇಳಿ ಚಿಂತಕರ ಚಾವಡಿ ಎನಿಸಿದ ಅಮೆರಿಕಾದ ಪ್ಯೂ ಸಂಶೋಧನಾ ಕೇಂದ್ರದ ವರದಿ ಮಾಹಿತಿಯನ್ನು ಬಿಟ್ಟು ಕೊಟ್ಟಿದೆ. ಪ್ರಶ್ನೆ ಸಂಖ್ಯೆ 4, ಮಹಿಳೆಯರ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ T20 ಟೂರ್ನಿಯ ಚಾಂಪಿಯನ್ ತಂಡ ಯಾವುದು? ಇಲ್ಲಿ ಭಾರತ ಎ ಮಹಿಳಾ ತಂಡ ಚಾಂಪಿಯನ್ ಆಗಿದೆ ಮತ್ತು ರನ್ನರಪ್ ಆಗಿ ಬಾಂಗ್ಲಾ ಎ ದೇಶ ರನ್ನರಪ್ಪನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಶಾಲೆಗಳಲ್ಲಿ ಡ್ರಾಪ್ಔಟ್ ಇಳಿಕೆ ಪ್ರಮಾಣ ಕಡಿಮೆಯಾಗಿದ್ದು ಹೈಸ್ಕೂಲ್ಗಳಲ್ಲಿ ಡ್ರಾಪ್ಔಟ್ ಪ್ರಮಾಣ ಹೆಚ್ಚಳವಾಗಿರುವುದು ಕರ್ನಾಟಕದಲ್ಲಿ ಕಂಡು ಬಂದಿದೆ. ಇಲ್ಲಿ ನೋಡ್ರಿ, 2024 ಮತ್ತು 2025ನೇಯ ನಾವು ಅಂಕಿಅಂಶವನ್ನು ಗಮನಿಸಿದಾಗ ಕೆಳ ಪ್ರಾಥಮಿಕ ಶಾಲೆಗಳಲ್ಲಿ ಡ್ರಾಪ್ಔಟ್ ಪ್ರಮಾಣ ಶೂನ್ಯವಾಗಿದೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2.1% ಕಂಡುಬಂದಿದೆ. ಅದೇ ರೀತಿ ಈ ಪ್ರೌಢಶಾಲೆಯಲ್ಲಿ ಡ್ರಾಪ್ಔಟ್ ಮಕ್ಕಳ ಸಂಖ್ಯೆ 18.3% ಹೆಚ್ಚಳವಾಗಿರುವುದು ಕಂಡು ಬಂದಿದೆ. ಹೀಗಾಗಿ ಶಾಲೆಗಳಲ್ಲಿ ಕಡಿಮೆಯಾಗಿ ಪ್ರೌಢಶಾಲೆಯಲ್ಲಿ ಡ್ರಾಪ್ಔಟ್ ಮಕ್ಕಳ ಸಂಖ್ಯೆ ಹೆಚ್ಚಳವಾಗಿರುವುದು ಕರ್ನಾಟಕದಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಒನ್, ಅಗ್ರಿ ಟೂರಿಸಂ ಅಥವಾ ಕೃಷಿ ಪ್ರವಾಸೋದ್ಯಮ ಎನ್ನುವ ವಿಶಿಷ್ಟ ಪರಿಕಲ್ಪನೆ ಮೊದಲು ಯಾವ ದೇಶದಲ್ಲಿ ಆರಂಭ ಆಗಿದೆ? ಯಾವುದು? ಅಗ್ರಿ ಟೂರಿಸಂ ಅಥವಾ ಕೃಷಿ ಪ್ರವಾಸೋದ್ಯಮ ಎನ್ನುವ ವಿಶೇಷ ಒಂದು ಪರಿಕಲ್ಪನೆ ಯಾವ ದೇಶದಲ್ಲಿ ಮೊಟ್ಟ ಮೊದಲವಾಗಿ ಪ್ರಾರಂಭ ಆಗಿದೆ? ಅದು ಜಪಾನ್ ದೇಶದಲ್ಲಿ ಪ್ರಾರಂಭ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 7, ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕಂಡುಬರುವಂಥ ಪ್ರಮುಖ ಪ್ರಾಣಿಗಳು ಯಾವಂತಂದ್ರೆ 2 ಜಿರಾಫೆಗಳು ಇದ್ದಾವೆ, 9 ಜಿಬ್ರಾ, 27 ಸಿಂಹಗಳು, 29 ಆನೆಗಳು, 20 ಹುಲಿ ಮತ್ತು 85 ಚಿರತೆಗಳನ್ನು ಒಳಗೊಂಡಿರುವಂಥ ಉದ್ಯಾನವನ ಯಾವಂತಂದ್ರೆ ಅದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ಪ್ರಶ್ನೆ ಸಂಖ್ಯೆ 9, ನಂಜನಗೂಡು ರಸಬಾಳೆಗೆ 2025ರಲ್ಲಿ GI ಟ್ಯಾಗ್ ಸ್ಥಾನಮಾನವನ್ನು ಕೊಡಲಾಗಿದೆ. ಇನ್ನು ಮೈಸೂರು ವೀಳ್ಯದೆಲೆಗೆ 2006ನೇ ಇಸ್ವಿಯೊಳಗೆ GI ಟ್ಯಾಗನ್ನು ನೀಡಲಾಗಿದೆ. ಇನ್ನು ಇಡೀ ನಿಂಬೆಗೆ 2023ನೇ ವರ್ಷದೊಳಗೆ GI ಟ್ಯಾಗನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 9, ಇತ್ತೀಚೆಗೆ ನರೇಂದ್ರ ಮೋದಿ ಅವರು 131ನೇಯ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಕಂಡುಬರುವಂಥ ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲುಟೇನ್ ಪ್ರತಿಮೆಯನ್ನು ತೆಗೆದುಹಾಕಿ ಅದರ ಒಂದು ಸ್ಥಾನದಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಎನಿಸಿದ ಸಿ ರಾಜಗೋಪಾಲಾಚಾರಿ ಅವರನ್ನು ನಾವು ರಾಜಾಜಿ ಅಂತೇಳಿ ಕರಿತೀವಿ, ಅವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗುವುದೆಂದು ಪ್ರಕಟಣೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮತ್ತು ಆ ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 10, ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊಂದಿರುವಂಥ ರಾಜ್ಯಗಳು ಯಾವಂತಂದ್ರೆ ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂಥ ಮೊದಲನೇ ರಾಜ್ಯ ತಮಿಳುನಾಡು. ಇನ್ನು ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂಥ ಎರಡನೇ ರಾಜ್ಯ ಮಹಾರಾಷ್ಟ್ರ, ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂಥ ಮೂರನೇದು ಉತ್ತರ ಪ್ರದೇಶ, ನಾಲ್ಕನೇದು ಕರ್ನಾಟಕ
5ನೇದು ಕೇರಳ. ಇವು ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂಥ ಭಾರತದ ರಾಜ್ಯಗಳು ಆಗಿವೆ. ಪ್ರಶ್ನೆ ಸಂಖ್ಯೆ 11. SAR ವರದಿಯಲ್ಲಿ ಗುಜರಾತ್ನಲ್ಲಿ ಅಧಿಕ ಮತದಾರರ ಹೆಸರು ಕಡಿತವಾಗಿರುವುದು ಕಂಡು ಬಂದಿದೆ. ಎಲ್ಲಿ? ಗುಜರಾತ್ ಒಳಗೆ. ಇಲ್ಲಿ ನೋಡಿ, ಗುಜರಾತ್ನಲ್ಲಿ ಕಡಿತವಾಗಿರುವಂಥ ಪ್ರಮಾಣ 13.40% ಮತದಾರರ ಹೆಸರು ಕಡಿತವಾಗಿರುವುದು ಕಂಡುಬಂದಿದೆ. ಹೀಗಾಗಿ ಗುಜರಾತ್ ರಾಜ್ಯವು ಅತಿ ಹೆಚ್ಚು ಅಧಿಕ ಮತದಾರರ ಹೆಸರನ್ನು ಕಡಿತವಾಗಿರುವಂಥ ರಾಜ್ಯ ಆಗಿದೆ. ಇನ್ನು 2ನೇ ಸ್ಥಾನ ಛತ್ತೀಸ್ಗಢ, ಗೋವಾ 3ನೇ ಸ್ಥಾನ, ಮಧ್ಯಪ್ರದೇಶ 4, ರಾಜಸ್ಥಾನ 5, ಕೇರಳ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂಥ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಅತಿ ಹೆಚ್ಚು ಮತದಾರರು ಕಡಿತರಾಗಿದ್ದಾರೆ. ಅಲ್ಲಿ 16.87% ಕಂಡುಬಂದಿದೆ. ಅದಾದಮೇಲೆ ಪುದುಚೇರಿಯಲ್ಲಿ 7.57, ಲಕ್ಷದ್ವೀಪದಲ್ಲಿ 0.35% ಕಡಿತವಾಗಿದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಮಹತ್ವವಂತ ಮಾಹಿತಿಯಾಗಿದ್ದು ವಿದ್ಯಾರ್ಥಿಗಳು ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 12. ಕರ್ನಾಟಕದಲ್ಲಿ ಇತ್ತೀಚೆಗೆ ಮೊಬೈಲನ್ನು ನಿಷೇಧ ಮಾಡುವಂಥ ಪ್ರಸ್ತಾವನೆಯನ್ನು CM ಸಿದ್ದರಾಮಯ್ಯವರು ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಬಳಕೆಯನ್ನು ನಿರ್ಬಂಧಿಸಲು ಅಥವಾ ನಿಷೇಧ ಮಾಡಲು ಕರ್ನಾಟಕ ಸರ್ಕಾರ ಪ್ರಸ್ತಾವನೆಯನ್ನು ಪರಿಗಣಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. 13. ಇಂದಿರಾ ಗಾಂಧಿ ಸುಖ ಶಿಕ್ಷಾ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದ ರಾಜ್ಯ ಯಾವುದಂತಂದ್ರೆ ಅದು ಹಿಮಾಚಲ ಪ್ರದೇಶ. ಇಲ್ಲಿ ವಿಧವೆಯ ಪುತ್ರಿಯರು ಉನ್ನತ ಶಿಕ್ಷಣವನ್ನು ಪಡೆಯಲು ಅಂದರೆ 27 ವರ್ಷದ ತನಕ ಮಾಸಿಕವಾಗಿ 3,000 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡುವಂಥ ಯೋಜನೆ ಯಾವುದಂತಂದ್ರೆ ಅದು ಇಂದಿರಾ ಗಾಂಧಿ ಸುಖ ಶಿಕ್ಷಾ ಯೋಜನೆ. ಈ ಯೋಜನೆಯನ್ನು ಹಿಮಾಚಲ ಪ್ರದೇಶ ಅನುಷ್ಠಾನಕ್ಕೆ ತಂದಿದೆ. ಪ್ರಶ್ನೆ ಸಂಖ್ಯೆ 13. ಸಮಗ್ರ ನಗರ ನೀತಿಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದಂತಂದ್ರೆ ಅದು ಕೇರಳ ರಾಜ್ಯ. ಸಮಗ್ರ ನಗರ ನೀತಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ. 15. ನೆದರ್ಲ್ಯಾಂಡಿನ ಅತ್ಯಂತ ಕಿರಿಯ ಮತ್ತು ಮೊದಲ ಮುಕ್ತ ಸಲಿಂಗಕಾಮಿ ಪ್ರಧಾನಮಂತ್ರಿಯಾಗಿ ಯಾರು ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ? ಅವರು ರಾಬ್ ಜಟ್ಟನ್ ಅಂತೇಳಿ ಅತಿ ಕಿರಿಯ ಮತ್ತು ಮೊದಲ ಮುಕ್ತ ಸಲಿಂಗಕಾಮಿಯಾಗಿ ಖ್ಯಾತಿಯನ್ನು ಪಡೆದಿದ್ದಾರೆ. 16. ವನ್ಯಜೀವಿ ದೀದಿ ಉಪಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಅದು ಜಾರ್ಖಂಡ್ ರಾಜ್ಯ. ಯಾಕಂತಂದ್ರೆ ಈ ಒಂದು ಉಪಕ್ರಮದ ಅಡಿಯಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಸ್ಥಳೀಯ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡು ವನ್ಯಜೀವಿ ದೀದಿ ಉಪಕ್ರಮವನ್ನು ಜಾರ್ಖಂಡ್ ರಾಜ್ಯ ಪ್ರಾರಂಭಿಸಿದೆ. ಪ್ರಶ್ನೆ ಸಂಖ್ಯೆ 17. ಸೌರಮಂಡಲದ ಹೊರಗಿನ ಗ್ರಹದಲ್ಲಿ ಮೊದಲ ಬಾರಿಗೆ ನೀರನ್ನು ಪತ್ತೆ ಹಚ್ಚಿದ ಖ್ಯಾತ ಖಗೋಳ ಭೌತ ವಿಜ್ಞಾನಿ ಯಾರಂತಂದ್ರೆ ಕಾರ್ಲ್ ಗ್ರಿಲ್ಲೇರ್ ಅಂತೇಳಿ. ಇವರು ಇತ್ತೀಚೆಗೆ ನಿಧನವನ್ನು ಹೊಂದಿದ್ದಾರೆ. ಪ್ರಶ್ನೆ ಸಂಖ್ಯೆ 18. ಭಾಷಿನಿ ಮತ್ತು ಆದಿವಾನಿ ಅಪ್ಲಿಕೇಶನ್ ಬಿಡುಗಡೆಯಾಗಿದೆ. ಇವು ಎದಕ್ಕೆ ಸಂಬಂಧಪಟ್ಟವಂತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಭಾಷೆಗೆ ಸಂಬಂಧಪಟ್ಟಂಥ ಅಡೆತಡೆಗಳನ್ನು ಹೋಗಲಾಡಿಸಲು ಭಾಷಿನಿ ಮತ್ತು ಆದಿವಾನಿ ಅಪ್ಲಿಕೇಶನನ್ನು ಪ್ರಾರಂಭಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 19. ಭಾರತದ ಬಿಸ್ನೆಸ್ ಲೀಡರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರಂತಂದ್ರೆ ಕರಣ್ ಅದಾನಿ. ಪ್ರಶ್ನೆ ಸಂಖ್ಯೆ 20. ದಶಕದ ಉದ್ಯಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಸುನಿಲ್ ಭಾರತಿ ಮಿತ್ತಲ್ ಅಂತೇಳಿ. 21. ಅತ್ಯುತ್ತಮ PSV ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತಂದ್ರೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ.
ಈ ಎಲ್ಲ ಪ್ರಶಸ್ತಿಗಳನ್ನು AIMA ಸಂಸ್ಥೆಯು ಈ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 22. 350 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊದಲ ಆಸ್ಟ್ರೇಲಿಯನ್ ಕ್ರಿಕೆಟ್ ಆಟಗಾರ್ತಿ ಯಾರಂತಂದ್ರೆ ಅದು ಎಲ್ಲಿಸ್ ಪಿಯರಿ ಅಂತೇಳಿ. ಇವರು ಆಸ್ಟ್ರೇಲಿಯಾ ಪರವಾಗಿ 350 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊಟ್ಟ ಮೊದಲ ಮಹಿಳಾ ಆಟಗಾರ್ತಿ ಆಗಿದ್ದಾರೆ. ಇದು ಪ್ರಶ್ನೆ ಸಂಖ್ಯೆ 22 ಆಗಿದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ 23/2/2025ಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯಲ್ಲಿ ಈ ಒಂದು ಭಾಗವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಥ್ಯಾಂಕ್ ಯು. ನಮಸ್ಕಾರ.